ಅಡುಗೆ ಮನೆ ನಿರ್ಮಾಣಕ್ಕೆ ಮುಂದಾದ ಸಮಾಜ ಸೇವಕ. ಸಂದೀಪ್ ರೆಡ್ಡಿ ಕಾರ್ಯಕ್ಕೆ ಕ್ಷೇತ್ರದಲ್ಲಿ ವ್ಯಾಪಕ ಮೆಚ್ಚುಗೆ. ಯುವ ಮುಖಂಡ ಎಂದರೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಸಮಾಜ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದು ಶಾಲೆಯ ಅಭಿವೃದ್ಧಿಗೆ ಕೈಜೋಡಿಸಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ 7ರ ನಿಮಕಲಕುಂಟೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬಿಸಿಯೂಟದ ಅಡುಗೆ ಮನೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು. ನಿಮಕಲಕುಂಟೆ ಕಿರಿಯ ಸರ್ಕಾರಿ ಶಾಲೆಯ ಆವರಣದಲ್ಲಿ ಅಡುಗೆ ಮನೆಯ ಕೊಠಡಿ ಇಲ್ಲದೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆಯಾಗ್ತಾ ಇತ್ತು. ಅದನ್ನ ಅರಿತ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಶಾಲೆಯ ಬಳಿ ಅಡಿಕೆ ಕೊಠಡಿ ನಿರ್ಮಾಣಕ್ಕೆ ಮುಂದಾಗಿರುವುದು ಎಲ್ಲರ ಗಮನವನ್ನ ಸೆಳೆದಿದೆ. ಈ ವೇಳೆ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ವಾರ್ಡಿನ ಮುಖಂಡರು ಭಾಗಿಯಾಗಿ ಅಡುಗೆ ಮನೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿ ಶುಭ ಹಾರೈಸಿದ್ರು. ಬಹಳ ಹೆಮ್ಮೆ ಇದೆ. ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಂದೀಪ್ ರೆಡ್ಡಿ ಅವರು ನಮ್ಮ ಸಂದೀಪ್ ನಿಮಕಲಕುಂಟೆ ನಿವಾಸಿ ಸಂದೀಪ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನಾವು ಈ ಸರ್ಕಾರಿ ಶಾಲೆಗೆ ಆಗಮಿಸಿದ್ವಿ. ಆವತ್ತು ಈ ಶಾಲೆಯ ಮುಖ್ಯಸ್ಥರು ನಮ್ಮ ಈ ನಿಮಕಲಕುಂಟೆಯ ಹಿರಿಯರು ಎಲ್ಲ ಸೇರಿ, ಸರ್ ನಮ್ಮ ಮಕ್ಕಳೆಲ್ಲ ಈ ಶಾಲೆಗೆ ಬರ್ತಾರೆ, ಅವ್ರಿಗೆ ಊಟದ ವ್ಯವಸ್ಥೆಗೆ ಕೋಣೆ ಇಲ್ಲ, ದಯವಿಟ್ಟು ನೀವು ಇದೊಂದು ಊಟದ ಕೋಣೆಯನ್ನು ತಮ್ಮ ಮುಖಾಂತರ ನೀವು ಅನೇಕ ಸಮಾಜ ಸೇವೆ ಮಾಡ್ತಾ ಇದ್ದೀರಿ, ಇದೊಂದು ಊಟದ ಕೋಣೆ ವ್ಯವಸ್ಥೆಯನ್ನು ನೀವು ಮಾಡಿಕೊಡ್ಬೇಕು ಸರ್ ಅಂತ ನಮ್ಮ ನಾಯಕರಲ್ಲಿ ಮನವಿ ಮಾಡ್ತಾರೆ. ಅವತ್ತು ನಮ್ಮ ನಾಯಕರು ಸಂದೀಪ್ ರೆಡ್ಡಿ ಅವರು ನಮ್ಮ ಸ್ಯಾಂಡಿಗೆ ಬರ್ತ್ಡೇಗೆ ಅದನ್ನು ಗಿಫ್ಟ್ ಆಗಿ ಘೋಷಣೆ ಮಾಡಿ ಹೋಗ್ತಾರೆ. ಆವತ್ತು ಘೋಷಣೆ ಮಾಡಿ ಇವತ್ತು ಆ ಕಾರ್ಯನ ರೂಪನಾಗ ಬರೋಂಗೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಅವ್ರಿಗೆ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀನಿ. ಇಲ್ಲಿ ಓದುವಂತ ಮಕ್ಕಳಿಗೆ ಏನು ಹೇಳ್ತೀವಿ ಸರ್? ಅದನ್ನ ಯಾವ ರೀತಿ ಉಪಯೋಗಿಸಬೇಕು, ಹೆಂಗೆ ಶಿಕ್ಷಣ ಪಡ್ಕೋಬೇಕು ಅಂತ? ಸರ್, ಇಲ್ಲಿ ಓದೋಂಥ ಮಕ್ಕಳಿಗೆ ಅಲ್ಲ, ನಾನು ಸರ್ಕಾರಕ್ಕೆ ಕೂಡ ಇದರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸರ್ಕಾರಿ ಶಾಲೆಗಳು ಏನು ಸರ್ ಎಲ್ಲ ಗ್ಯಾರಂಟಿಗಳು ಕೊಟ್ಟು ಯಾರು ಕೇಳ್ತಾರೆ? ಗ್ಯಾರಂಟಿ ಯಾರು ಗ್ಯಾರಂಟಿ ಕೇಳಲ್ಲ. ಸರ್ಕಾರ ಯಾವತ್ತಿದ್ರು ಯಾವುದೇ ಸರ್ಕಾರ ಬಂದ್ರೆ 2 ಗ್ಯಾರಂಟಿ ಮಾತ್ರ ಘೋಷಣೆ ಮಾಡಬೇಕು. ಒಂದು ಎಜುಕೇಶನ್, ಎರಡನೇದು ಆರೋಗ್ಯ ಒಂದು ಉಚಿತ ಕೊಡಬೇಕು, ಎಜುಕೇಶನ್ ಒಂದು ಉಚಿತ ಕೊಡಬೇಕು. ಇಲ್ಲಿ ಹೋದ ಮಕ್ಕಳೆಲ್ಲ ಒಂದು 50,000, 1 ಲಕ್ಷ, 2 ಲಕ್ಷ ಸಂಬಳ ತಗೊಂಡ್ರೆ ಇವನು ಕೂಡ 2,000 ಯಾವನ್ ಕೇಳ್ತಾರೆ? ಯಾರು ಕೇಳಲ್ಲ. ಅದರಿಂದ ದಯವಿಟ್ಟು ಯಾವುದೇ ಸರ್ಕಾರ ಮುಂದೆ ಬಂದ್ರು ಇವರು ಕೂಡ ಇದನ್ನು ಗಮನದಲ್ಲಿ ಇಟ್ಕೊಂಡು ಇಂಥ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಬೇಕು. ಶಾಲೆಗೆ ಅಡುಗೆ ಮನೆ ಕೊಠಡಿ ನಿರ್ಮಾಣಕ್ಕೆ ಮುಂದಾದ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಕಾರ್ಯಕ್ಕೆ ವಾರ್ಡಿನ ಜನತೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಸಮಾಜ ಸೇವಕ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿ ಉನ್ನತ ಸ್ಥಾನಕ್ಕೆ ಏರಲೆಂದು ಕೋರಿದ್ದಾರೆ. ಈಗ ತುಂಬಾ ಖುಷಿ ಆಗ್ತಿದೆ. ನಮ್ಮ ನಾಯಕರು ಸಂದೀಪ್ ರೆಡ್ಡಿ ಅಣ್ಣನವರು ಅವತ್ತು ಬಂದು ಏನು ಮಾತೇಳಿದ್ರು ಅದನ್ನ ಅಣ್ಣವರೇ 1-2 ಸಲ ಫೋನ್ ಮಾಡಿ ನೆನಪು ಮಾಡಿ ಅದನ್ನ ಬೇಗ ಕಾರ್ಯ ಮುಗಿಸು ಅಂತ ಹೇಳಿದ್ದಾರೆ. ಅದಕ್ಕೆ ತುಂಬ ಖುಷಿ ಆಗ್ತಿದೆ. ಅಣ್ಣವ್ರು ಹೇಳ್ದಂಗೆ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೀವಿ. ಇದು ಆದಷ್ಟು ಬೇಗ ಅಡುಗೆ ಮನೆ ಸಿದ್ಧವಾಗುತ್ತದೆ. ಅಣ್ಣನವರೇ ಬಂದು ಓಪನಿಂಗ್ ಮಾಡ್ತಾರೆ. ತುಂಬ ಖುಷಿ ಆಗ್ತಿದೆ. ಇದೇ ವಾರ್ಡಿನ ನಿವಾಸಿ ನೀವು, ಮೊದಲಿಂದ ಈ ಶಾಲೆಯ ಪರಿಸ್ಥಿತಿಯನ್ನು ನೋಡಿದ್ದೀರಿ, ಯಾವ ರೀತಿ ಸಮಸ್ಯೆ ಆಗ್ತಿತ್ತು ಇದರಿಂದ ಅಂತ? ಇದು ಮೊದಲಿಂದ ಇದು ನೋಡ್ತಾ ಇದ್ದೀವಿ. ಇಲ್ಲಿರೋ ಟೀಚರ್ಸು ಫಸ್ಟಿಂದ ಹೇಳ್ತಾ ಇದ್ರು ಈ ಥರ ಪ್ರಾಬ್ಲಮ್ ಇದೆ ಅಂತ. ಅನೇಕರಿಗೆ ಇಲ್ಲಿ ವಾರ್ಡ್ನಲ್ಲಿರೋರಿಗೆ, ನಗರಸಭೆ ಅವ್ರಿಗೆ, ಅನೇಕರಿಗೆ ಮಾಹಿತಿ ತಿಳಿಸಿದ್ದಾರೆ. ಆದರೆ ಯಾರೂ ಇದ್ರ ಬಗ್ಗೆ ತಲೆ ಕೊಡಿಸ್ಕೊಂಡಿಲ್ಲ, ಯಾರೂ ಇದ್ರ ಬಗ್ಗೆ ಬಂದು ಇವ್ರಿಗೆ ಸಹಾಯ ಮಾಡಿಕೊಟ್ಟಿಲ್ಲ. ಮೊದಲನೇ ಬಾರಿ ನಮ್ಮ ಸಂದೀಪ್ ರೆಡ್ಡಿ ಅಣ್ಣನವರು ಇಲ್ಲಿಗೆ ಆಗಮಿಸಿದ್ರು. ಅಣ್ಣನವ್ರು ಹೇಳ್ದಂಗೆ ನಡ್ಕೊಳ್ತಾ ಇದ್ದಾರೆ. ನುಡಿದಂತೆ ನಡೆಯುವ ಏಕೈಕ ವ್ಯಕ್ತಿ ನಮ್ಮ ಸಂದೀಪ್ ರೆಡ್ಡಿ ಅಣ್ಣ. ಅವ್ರ ಕಾರ್ಯಕ್ಕೆ ಇದೇ ಥರ ಮಾಡ್ಕೊಂಡು ಹೋಗ್ತಾ ಇರಲಿ, ಅವ್ರಿಗೆ ಒಳ್ಳೆಯದಾಗಲಿ. ಮುಂದಿನ ದಿವಸ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ ಗೆದ್ದು ಬರಲಿ ಎಂದು ನಾನು ತುಂಬಾ ಹೃದಯದಿಂದ ಹೇಳ್ತಾ ಇದ್ದೀನಿ. ಒಟ್ಟಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಮಾಜ ಸೇವಕ ಎಂದರೆ ಸದಾ ಮುಂದಾಗುವ ಸಂದೀಪ್ ರೆಡ್ಡಿ ಕಾರ್ಯಕ್ರಮಗಳಿಗೆ ಕ್ಷೇತ್ರದಲ್ಲಿ ಉತ್ತಮ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.